ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೋಡಪ್ಪ, ಎಲ್ರಿಗೂ ಒಂದೊಂದು ಮಸಾಲೆ ದೋಸೆ ಕೊಟ್ಬಿಡು. ನಾವು ಬಂದಿರೋದು ಜ್ಯುವೆಲ್ರಿ ಶಾಪ್ಗೆ. ಜ್ಯುವೆಲ್ರಿ ಶಾಪ್ ಅಂತ ನನ್ಗೆ ಗೊತ್ತಿಲ್ವಾ? ಎಲ್ಲ ಮಕ್ಕಳು ಹಿಂಗಿಟ್ಕೊಂಡಿದ್ರು, ಸ್ವಲ್ಪ ನಗ್ಲಿ ಅಂತ ಹಂಗಂದೆ ಅಷ್ಟೇ. ನೀವೆಲ್ಲೋ ಜ್ಯುವೆಲ್ರಿ ಶಾಪ್ ಬಂದಿರೋದನ್ನ ಮರ್ತು ಬಿಟ್ಟಿದ್ದೀರಾ ಅನ್ಕೊಂಡೆ. ಅದು ನನಗೆ ಮರ್ವಿದೆ, ಒಪ್ಕೊಳ್ತೀನಿ. ಆದ್ರೆ ನೀನ್ ತಿಳ್ಕೊಂಡಿರೋಷ್ಟಿಲ್ಲ, ಗೊತ್ತಾಯ್ತಾ? ನೋಡಪ್ಪ, ಎಲ್ರಿಗೂ ಯಾವ್ಯಾವ ಒಡವೆ ಕೇಳ್ತಾರೋ ಎಲ್ಲರಿಗೂ ಅವ್ರವ್ರು ಇಷ್ಟಪಟ್ಟಿದ್ದನ್ನು ಕೊಟ್ಬಿಡು. ಖಂಡಿತ ಸರ್, ಕುತ್ಕೊಳ್ಳಿ. ನಾವು ಮದ್ವೆ ಪರ್ಚೇಸಿಗೆ ಬಂದಿಲ್ಲ, ಬಂದಿರೋದು ಎಂಗೇಜ್ಮೆಂಟ್ ರಿಂಗ್ ತಗೊಳೋದಿಕ್ಕೆ. ಹೌದಲ್ವಾ? ಹಾ, ನೋಡೆ, ನನ್ನ ಮನಸ್ಸು ತುಂಬಾ ಖುಷಿಯಾಗಿದೆ. ಯಾರು ಏನ್ ಬೇಕಾದ್ರೂ ತಗೊಂಡ್ಬಿಡ್ಲಿ ಇವತ್ತು. ನಿಮ್ಗೆ ಏನ್ ಬೇಕು ತಗೊಳ್ರು. ನಿತ್ಯ, ನೀನ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡಮ್ಮ. ನಿನ್ಗೆ ಯಾವ ರಿಂಗ್ ಬೇಕೋ ಅದನ್ನ ತಗೋ. ಬಾ, ಕುತ್ಕೋ ಬಾ, ಕಮ್. ಆಗಲ್ಲ ರೀ, ಕ್ಯಾಂಪೇನಿಂಗ್ಗೆ ಮಿನಿಮಮ್ 20 ವೆಹಿಕಲ್ಸ್ ಬೇಕು. ಮಂತ್ರಿಗಳ ಜೊತೆ ನಾನು ಮಾತಾಡ್ತೀನಿ, ನೀವು ತಲೆ ಕೆಟ್ಕೋಬೇಡಿ. ತೀರ್ಥ, ಇದು ಹೇಗಿದೆ? ನಾಳೆನೆ ಪ್ರತಿಯೊಂದು ಏರಿಯಾದಲ್ಲೂ ಪ್ರಚಾರ ಶುರು ಮಾಡಬೇಕು. ಮೊದಲು ಡಿಜಿಟಲ್ ಟೀಮ್ ರೆಡಿ ಮಾಡೋಣ. ನಾಳೆ ನಮ್ಮ ಆಫೀಸಲ್ಲಿ ಮೀಟಿಂಗ್ ಇಟ್ಕೊಂಡು. ಇದು ಗುಡ್. ಶ್ರೀದೇವಿ ಕಾಲನಿಲಿ ಪ್ರತಿಯೊಬ್ರು ನನ್ನ ಸಪೋರ್ಟ್ ನಿಂತ್ಕೊಂಡಿದ್ದಾರೆ. ಅವ್ರನ್ನ ಎಲೆಕ್ಷನ್ಗೆ ಬಳಸ್ಕೊಳ್ಳೋಣ. ನಾನೇನ್ ಕೆಲಸ ಮಾಡಿದೀನಿ ಅಂತ ಒಬ್ಬೊಬ್ರು 10 ಜನ ಕೇಳಿದ್ರೆ ಸಾಕು. ಕ್ಷೇತ್ರದಲ್ಲಿರೋ 80% ಓಟ್ ನಂಗೆ. ಎದುರಾಳಿಗಳು ಠೇವಣಿ ಕಳ್ಕೊಬಿಡ್ತಾರೆ. ತೀರ್ಥ, ಪ್ಲೀಸ್, ರಿಂಗ್ ತಗೊಳ್ಳೋದಕ್ಕೆ ನನಗೆ ಅರ್ಧ ಗಂಟೆ ಕೊಡ್ತೀನಿ ಅಂತ ಹೇಳಿದೀರಾ. ಇಲ್ಲೂ ರಾಜಕೀಯನ? ನನ್ಗೋಸ್ಕರ ಕೊನೆ ಪಕ್ಷ 10 ನಿಮಿಷನಾದ್ರೂ ಕೊಡ್ತೀರಾ? ತೀರ್ಥ, ಒಂದ್ 10 ನಿಮಿಷ ಫೋನ್ ಸ್ವಿಚ್ ಆಫ್ ಮಾಡೋ. ಹೌದು ಕಣ, ಅದೇನೋ ಜ್ಯುವೆಲರಿ ಶಾಪ್ ಬಂದಾಗ್ಲೂ ಬಂಟಿಂಗ್ಸು, ಬ್ಯಾನರು, ಕಾರ್ಯಕರ್ತರು ಸ್ವಿಚ್ ಆಫ್ ಮಾಡಿ ಬಾರೋ, ಕಲೆಕ್ಟ್ ಮಾಡು, ಬೇಗ ಹೋಗೋಣ ಬಾ. ಯಾವ್ದಾದ್ರು ಸ್ಪೆಷಲ್ ಆಗಿರೋ ಡಿಸೈನ್ ತೋರಿಸ್ತೀನಿ, ಟ್ರೆಂಡಿಂಗ್ ಅಲ್ಲಿ ಇರಬೇಕು. ಸರ್, ಈಗ ಒಂದು ಡಿಸೈನ್ ಟ್ರೆಂಡಿ ಆಗಿದೆ. ನೀವೇನಾದ್ರು ಎಸ್ ಅಂದ್ರೆ ನಾನು ತೋರಿಸ್ತೀನಿ ಸರ್. ತೋರಿಸಿ. ಅದರಲ್ಲಿ ಏನಿದೆ ಅಂತ ಸ್ಪೆಷಾಲಿಟಿ? ಸರ್, ಹುಡುಗಿ ಕೈ ಬೆರಳಿನ ಉಂಗುರಕ್ಕೆ ಹುಡುಗನ ಕೈ ರೇಖೆನ ಡಿಸೈನ್ ಮಾಡ್ತೀವಿ. ಹಾಗೆ ಹುಡುಗ ಹಾಕೊಳ್ಳೋ ಉಂಗುರಕ್ಕೆ ಹುಡುಗಿ ಕೈ ರೇಖೆನ ಡಿಸೈನ್ ಮಾಡ್ತೀವಿ ಸರ್. ವಾವ್, ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ವಾವ್, ಸೂಪರ್ ಐಡಿಯಾ. ಹಾಗಾದ್ರೆ ನನ್ನ ಅದೃಷ್ಟ ರೇಖೆ ತೀರ್ಥ ಅವ್ರ ಕಡೆಗೆ, ತೀರ್ಥ ಅವ್ರ ಅದೃಷ್ಟ ರೇಖೆ ನನ್ ಕಡೆಗೆ. ಸರಿ, ಹಾಗಾದ್ರೆ ಅದನ್ನೇ ಫೈನಲ್ ಮಾಡಿ. ಸರಿ ಸರ್. ಮಮತಾ ಅವ್ರೆ, ಅಪ್ಪ, ಉಂಗ್ರದ ಸೆಲೆಕ್ಷನ್ ಆಯ್ತು, ಈಗಾದ್ರೂ ಕಾಲ್ ರಿಸೀವ್ ಮಾಡ್ಲಾ? ಬೇರೆಯವ್ರಿಗೆ ಏನೇನ್ ಬೇಕು ಅದನ್ನ ನೀವೇ ಡಿಸೈಡ್ ಮಾಡ್ಕೊಬಿಡಿ. ಆಯ್ತು ಕಣ, ಹೋಗೋ. ಸ್ವಲ್ಪ ಬ್ಯುಸಿ ಆಗಿದ್ದಾನೆ, ಬೇಜಾರು ಮಾಡ್ಕೊಬೇಡಕ್ಕಲ್ಲ. ಸೆಲೆಕ್ಷನ್ ಆಯ್ತಲ್ಲ, ಇನ್ನೇನು. ಹೇಳಿ ಸರ್. ಸಾರಿ, ಸ್ವಲ್ಪ ಎಮರ್ಜೆನ್ಸಿ ಇತ್ತು. ಇಲ್ಲ, ಇವಾಗ ನೀನ್ ನನ್ ಜೊತೆ ಬರ್ಲೇಬೇಕು. ಸುಭಾಷ್, ನನ್ ರಸ್ತೆಲ್ ಕಂಡಾಗೆಲ್ಲ ನೀನ್ ಈ ತರ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ರೆ ನನ್ ಜೀವಕ್ಕೆ ಏನಾದ್ರು ಮಾಡ್ಕೊಂಡ್ ಬಿಡ್ತೀನಿ. ಅದ್ ಕಾರಣ ನೀನೆ ಅಂತಾನು ಬರ್ದಿರ್ತೀನಿ. ಸಾಯೋ ಹಾಗಿದ್ರೆ ಒಟ್ಟಿಗೆ ಸಾಯೋಣ. ಏನಾದ್ರು ರಸ್ತೆಯಲ್ಲಿ ಹುಡುಗಿ ಕೈ ಹಿಡಿದು ಹೇಳ್ತಿದ್ಯಾ? ಈಗ ನಾವು ಪರ್ಸನಲ್ ಮಾತಾಡ್ಕೊಣ. ನೀನ್ ಅವನ ತಲೆ ಹಾಕೋದಕ್ಕೆ ಕೈ ಹಿಡಿಯ ಒಂಟಿ ಹುಡುಗಿ ಸಿಕ್ಕಿದ್ರೆ ಕೈ ಹಿಡ್ಕೊಂಡು ಹೇಳ್ತೀಯಾ? ಹೇಯ್, ಬಿಡ್ರಿ. ಸುಭಾಷ್, ನಡಿ ಅಂದೆ. ಅಣ್ಣ ಅಣ್ಣ, ಇವಳೆ ಅಣ್ಣ. ಬಾಯಿ ಮುಚ್ಚು. ಸರ್, ನೀವು ಕೌನ್ಸಿಲರ್ ಅಲ್ವಾ? ಸುಭಾಷ್, ಹೇಳಿದ್ ಮಾತ್ ಕೇಳು. ಅಣ್ಣ, ಲಿಸನ್ ಟು ಮೀ ಅಣ್ಣ. ಇದೇ ಕೊನೆ. ಇನ್ನೊಂದ್ಸರಿ ರಸ್ತೆಲ್ ನನ್ ಕೈ ಹಿಡ್ದಾಡ್ಲಾಡಿದ್ರೆ ನಿಮ್ ಮನೆ ಮಾನ ಮರ್ಯಾದೆ ರೋಡ್ ಬರ್ಬೇಕು. ಹಾಗ್ ಮಾಡ್ತೀನಿ. ಇನ್ ಮುಂದೆ ಅವ್ನು ನಿಮ್ ತಟ್ಟೆಗೆ ಬರಲ್ಲ. ಸಾರಿ. ಅಣ್ಣ ಅಣ್ಣ, ನಾನು ಹೇಳೋದ್ ಕೇಳೋಣ. ನೋಡು, ಇದು ಫ್ರಂಟ್ ಅಲ್ಲಿ ಬರುತ್ತೆ, ಆಮೇಲೆ ಇದು ಬ್ಯಾಕ್ ಯಾರ್ಡ್ ಹೋಗೋ ಜಾಗ, ಆಮೇಲೆ ಇದು ಕಾರ್ನರ್ ಅಲ್ಲಿ ಬರುತ್ತೆ.
ಜಾಗ ಅಂತೂ ಪರ್ಫೆಕ್ಟ್ ಆಗಿದೆ ಜೈ. ಇವತ್ ಸೈಟ್ ವಿಸಿಟ್ ಹೋಗ್ಬೇಕು ಅಂತಾನೆ ನಾನ್ ಜ್ಯುವೆಲ್ರಿ ಶಾಪಿಂಗ್ ಬರೋದಿಲ್ಲ ಅಂತ ಹೇಳಿದ್ದು. ನಿನಗಿಷ್ಟ ಆಯ್ತಾ ಜಾಗ? ಇಷ್ಟ ಆಯ್ತು, ತಗೊಳ್ಳೋಣ. ನೀನೇನು ಚಿಂತೆ ಮಾಡ್ಬೇಡ, ಲೋನ್ ಬಗ್ಗೆ ನಾನು ಮಾತಾಡ, ಓಕೆನಾ? ಮೈ ಗಾಡ್, ಸೀರಿಯಸ್ಲಿ ಐ ಆಮ್ ಶಾಕ್. ನೀನ್ ಇಷ್ಟು ಬೇಗ ಒಪ್ಕೋತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಟಿಪಿಕಲ್ ಗಂಡನ್ ತರ, ಇಂಪ್ರಾಕ್ಟಿಕಲ್ ಹಿರಿ ಮಗನ್ ತರ ನನ್ನ ಅಪ್ಪ ಅಮ್ಮನ್ ಬಿಟ್ಟು ಬರೋದಿಲ್ಲ ಅಂತ ಕಾರಣ ಕೊಡ್ತೀಯ ಅಂತ ಅನ್ಕೊಂಡಿದ್ದೆ. ನಾಟ್ ಬ್ಯಾಡ್. ಕಾಮನ್ ಸಾಧನ ನೋಡು, ನನಗೆ ಸೆಂಟಿಮೆಂಟ್ ಇದೆ, ಆದ್ರೆ ನಾನು ಓವರ್ ಸೆಂಟಿಮೆಂಟ್ ಫುಲ್ ಅಲ್ಲ. ಲಾಭ ಇದ್ರೆ, ಒಳ್ಳೇದಾಗೋ ಹಾಗಿದ್ರೆ ಖಂಡಿತ ಹೋಗ್ತೀನಿ, ಅದ್ರಲ್ಲಿ ಏನಿದೆ. ಅಣ್ಣ ಬಿಡು, ಅಣ್ಣ ಬಿಡಣ್ಣ, ಅಣ್ಣ ಬಿಡು, ನಾನೇನು ತಪ್ಪು ಮಾಡಿಲ್ಲ. ಸುಭಾಷ್, ಶಿವ್, ತೀರ್ಥ ಏನಾಯ್ತು? ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಏನ್ ಹೇಳಿ ಅದಕ್ಕೆ? ನಂಗೆ ಮನೆಯವ್ರಿಗೆ ಅವನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ಕುಡ್ದು ಗಾಡಿ ಓಡಿಸ್ತಾನೆ, ಹುಡುಗಿರ್ ಜೊತೆ ಜಗಳ ಆಡ್ತಾನೆ. ಎಲೆಕ್ಷನ್ ಟೈಮ್ ಅದಕ್ಕೆ ಈಗ ಮೈಯೆಲ್ಲ ಕಣ್ಣಾಗಿದ್ರು ಕಡಿಮೆನೆ. ವಿರೋಧ ಪಕ್ಷದವರು ಸಣ್ಣ ವೀಕ್ನೆಸ್ ಅನ್ನೇ ಹುಡುಕ್ತಿರ್ತಾರೆ. ನಮ್ಮಿಂದ ನಮ್ ಫ್ಯಾಮಿಲಿಯಿಂದ ಚಿಕ್ಕ ತಪ್ಪಾಗ್ಲಿ ಅಂತ ಕಾಯ್ತಿರ್ತಾರೆ. ಅಂತದ್ರಲ್ಲಿ ಇವನು ನಡು ರಸ್ತೆಯಲ್ಲಿ ರೌಡಿ ತರ ಹುಡುಗಿ ಕೈ ಎಳೆದು ಸೀನ್ ಕ್ರಿಯೇಟ್ ಮಾಡ್ತಿದ್ದ. ಅಲ್ಲೊಬ್ಬ ನೀವು ಕೌನ್ಸಿಲರ್ ಅಲ್ವಾ ಅಂತ ಕೇಳಿದ್ರೆ ಆ ಹುಡುಗಿ ನೆಕ್ಸ್ಟ್ ಟೈಮ್ ನಿಮ್ ಮನೆ ಮಾನವರ ಇದನ್ನ ಬೀದಿಗೆ ತಗೋ ಬರ್ತೀನಿ ಅಂತ ಹೇಳ್ತಾಳೆ. ನಾನೇನ್ ಮಾಡ್ಬೇಕು ಹೇಳಿ? ಸುಭಾಷ್, ಎಷ್ಟು ಸಾರಿ ನಾವು ನಿನ್ಗೆ ಹೇಳೋದು, ತಪ್ಪಿಗೆ ಮನೇಲಿ ಇರ್ಲಿಕ್ಕೆ ಆಗಲ್ವಾ? ಇವನ್ಗಂದ ಏನ್ ಪ್ರಯೋಜನ? ತೀರ್ಥ, ಆ ಹುಡುಗಿ ಮನೆಗೆ ಹೋಗಿ ಮಾತಾಡೋಣ ಅಂತ ನಾನು ಅವತ್ತೇ ಹೇಳಿದ್ದೆ. ಅವತ್ತೇ ಮಾತಾಡಿದ್ರೆ ನಮ್ಗೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಾ? ಅದಕ್ಕೆ ನಾನು ಎಷ್ಟೊಂದು ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಯ್ತು ಅಂತ ಗೊತ್ತು ತಾನೆ. ಅಂತ ಸಮಯದಲ್ಲಿ ನನ್ ಟೈಮ್ ಆದ್ರೂ ಎಲ್ಲಿ ಸಿಗ್ತಾ ಹೇಳಿ? ಹಾ, ನಿನಗೆ ನಿನ್ ಕ್ಷೇತ್ರದವರು ಕೆಲಸ ಮಾಡ್ಕೊಡಕ್ ಟೈಮ್ ಇದೆ, ಆದ್ರೆ ನಿನ್ ತಮ್ಮನ್ ಬದುಕು ಕಟ್ಟೋದಕ್ಕೆ ಸಮಯ ಇಲ್ಲ ಅಲ್ವಾ? ನನ್ ಮಾತಿನ ಅರ್ಥ ಅದಲ್ಲ. ಏನಿವಾಗ ಆ ಹುಡುಗಿ ಮನೆಗೆ ಹೋಗಿ ಮಾತಾಡ್ಬೇಕಲ್ವಾ? ನಂಗೆ 1 ವಾರ ಟೈಮ್ ಕೊಡು, ಎಲೆಕ್ಷನ್ ಮುಗಿಲಿ, ನಾನೇ ಮಾತಾಡಿ ನೀವಿಬ್ರು ಮದುವೆ ಮಾಡಿಸ್ತೀನಿ, ಸರಿನಾ? ನಿಜವಾಗ್ಲು ಮಾತ್ ಮೀರಲ್ಲ ತಾನೆ? ಈ ರಾಜಕಾರಣಿಗಳ ತರ ಬರೀ ಆಶ್ವಾಸನೆ ಕೊಡ್ತಿಲ್ಲ ತಾನೆ? ಪ್ರಾಮಿಸ್ ಮಾಡ್ತೀನಿ, ಆ ಹುಡುಗಿ ಜೊತೆ ನಿನ್ ಮದುವೆ ಮಾಡೇ ಮಾಡ್ತೀನಿ. ಇಂಥ ರಾಜಕಾರಣಿಗಳು ತುಂಬಾ ಅಪರೂಪ ಅಪ್ಪ. ಯಾವತ್ತು ನಮ್ ಕಾಲೋನಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನಮ್ ಕೆಲ್ಸ ಮಾಡ್ತಾ ಮಾಡ್ತಾ ಅವ್ರ ಕೆಲ್ಸದ ಕಡೆ ಅವ್ರ ಗಮನನೇ ಕೊಡ್ತಿಲ್ಲ. ಅವ್ರಿಗೆ ಮದ್ವೆ ನಿಶ್ಚಯ ಆಗಿದೆ ಅಪ್ಪ. ನಿಶ್ಚಿತಾರ್ಥಕ್ಕೆ ಉಂಗ್ರ ತಗೊಳ್ಳೋದಕ್ಕೂ ಸಮಯ ಕೊಟ್ಟಿಲ್ವಂತೆ. ಅತ್ತಿ ಕಣವ ನಮ್ ರಾಜೇಶ ಹಗಲು ರಾತ್ರಿ ಅವ್ರ ಹಿಂದೆ ಅಣ್ಣ ಅಣ್ಣ ಅಂತ ಅಲಿತಾ ಇದ್ದದ್ದು. ಅವಾಗ್ಲೂ ರಾಜಕೀಯದಲ್ಲಿ ಸುಮ್ಮನೆ ಅಲಿತಾ ಇದ್ದೀನಿ ಅಂತ ಹೇಳ್ತಿದ್ರಲ್ಲ, ಈಗೇನ್ ಹೇಳ್ತೀರಾ? ನಾನ್ ನಂಬ್ಕೊಂಡಿರೋ ಕೆಲಸ ನಾನು ಕೈ ಬಿಡಲ್ಲ ಅಂತ ಗೊತ್ತಿತ್ತು, ಸಂಪಾದಿಸ್ಕೊಂಡು ಬಂದಿದ್ದೀನಿ. ಇಷ್ಟೊಂದು ದುಡ್ಡು ಯಾರು ಕೊಟ್ರು ಅಂತ ಕೇಳೆ? ಬೇರೆ ಯಾರು ಕೊಟ್ಟಿಲ್ಲ, ಕೊಟ್ಟಿದ್ದು ನಮ್ ಕೌನ್ಸಿಲರ್ ತೀರ್ಥನಾನೆ. ಒಂದ್ ಕೆಲಸ ಇದೆ, ಅದನ್ನ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ, ಅದಕ್ಕೆ ಅಡ್ವಾನ್ಸ್ ಇದು. ನೀನ್ ಇನ್ನೂ ಬದುಕಿರ್ಬೇಕು. ನಾನ್ ರಾಜಕೀಯದಲ್ಲಿ ದೊಡ್ಡ ವ್ಯಕ್ತಿ ಆಗೋದನ್ನ ನೋಡಿ ನೀನ್ ಕಣ್ ತುಂಬ್ಕೋಬೇಕು. ಇದಿನ್ನು ಶುರು ಅಪ್ಪ, ಮುಂದೆ ನೋಡ್ತಿರೋ ಇನ್ನು ಏನೇನಾಗುತ್ತೆ ಅಂತ. ಅಯ್ಯೋ ಮಗಳೇ, ರಾಜೇಶನ್ ಜ್ಞಾಪಿಸ್ಬಿಟ್ಟು ನಿನ್ ಮನಸ್ಸು ನೋಯಿಸ್ಬಿಟ್ನೇನವ. ಅಪ್ಪ, ಕೌನ್ಸಿಲರ್ ಸಾಹೇಬ್ರ ಕಾರು. ಇವ್ರೇನ್ ಇಷ್ಟೊತ್ತಿನಲ್ಲಿ? ನಮಸ್ಕಾರ ಸಾಹೇಬ್ರೆ. ಸಾಹೇಬ್ರೆ, ಇಷ್ಟೊತ್ತಲ್ಲಿ ಒಡೆದೋಗಿರೋ ಪೈಪ್ ಸರಿ ಮಾಡಿದಾರ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ. ಏನು ಸಮಸ್ಯೆ ಇಲ್ಲ, ಎಲ್ಲ ಸರಿ ಮಾಡಿದ್ದಾರೆ. ನಿಮ್ ಈ ಗುಣದ ಬಗ್ಗೆನೆ ಸುಮ್ನೆ ಇಷ್ಟ ಗಂಟೆ ಹೊಗಳ್ತಾ ಇದ್ಲು ಸಾಹೇಬ್ರೆ. ಹೊಗಳ ಅಂತ ಕೆಲ್ಸ. ಸುಮಿ ಸುಮಿ
ಇವ್ರೆ ಏನ್ ಮಾಡ್ತಾ ಇದ್ದೀರಾ? ಸಾಯೋ ಅಂತದ್ ಏನಾಗಿದೆ ನಿನ್ಗೆ? ನೀನು ಸತ್ತು ಮನೆಯವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಇಷ್ಟು ವರ್ಷ ಆದ್ರೂ ಮದ್ವೆ ಆಗಿಲ್ಲ ಅಂತ ಒಬ್ರೊಬ್ರು ಒಂದೊಂದ್ ಮಾತಾಡ್ಕೊಂಡ್ರೆ ಇನ್ನೇನ್ ಮಾಡೋದು? ನಿಮ್ ಮಗಳು ಮದುವೆ ಜವಾಬ್ದಾರಿ ನಂಗಿರ್ಲಿ, ನಾನ್ ಮದುವೆ ಮಾಡಿಸ್ತೀನಿ. ಸುಮ್ನ ಅವ್ರೆ, ನಮ್ ಕಾಲನಿಲಿ ಈ ರೀತಿ ಮದುವೆ ಆಗಿಲ್ದಿರೋರು ಯಾರ್ಯಾರಿದ್ದಾರೆ ಅವ್ರೆಲ್ಲಾರ್ದು ಲಿಸ್ಟ್ ಮಾಡಿ. ಗಂಡಿಗೆ ಹೆಣ್ಣು ಸಿಗದೆ ಇರ್ಬೋದು, ಹೆಣ್ಣಿಗೆ ಗಂಡು ಸಿಗದೆ ಇರ್ಬೋದು, ಅಥವಾ ಹಣಕಾಸಿನ ತೊಂದರೆ ಇರ್ಬೋದು. ಅವ್ರಿಗೆಲ್ಲಾರ್ಗೂ ನಾನು ಸ್ವಂತ ಖರ್ಚಲ್ಲಿ ಮದುವೆ ಮಾಡಿಸ್ತೀನಿ. ದೇವ್ರಿಗೂ ಕೂಡ ನಿಮ್ಮಷ್ಟು ಉದಾರ ಗುಣ ಐತೋ ಇಲ್ವೋ ಸಾಹೇಬ್ರೆ? ಪುಣ್ಯದ ಕೆಲಸ ಮಾಡ್ತಿದ್ದೀರಾ ಸಾಹೇಬ್ರು. ಇದಕ್ಕೆ ನಾವು ನಮ್ಮ ಕಾಲೋನಿಯರಲ್ಲಿ ನಿಮ್ ಜೊತೆ ನಿಂತು ಸಂಪೂರ್ಣ ಸಹಕಾರ ಕೊಡ್ತೀವಿ. ಥ್ಯಾಂಕ್ ಯು ಸುಮ್ನ ಅವರೇ. ಸಾಹೇಬ್ರ, ಹಂಗಾರ ನಾಳೆಯಿಂದ ಎಲೆಕ್ಷನ್ ಪ್ರಚಾರನೂ ಚಾಲು ಆಕತಿ, ಅದ್ರ ಜೋಡಿ ಶುಭ ಕಾರ್ಯನೂ ನಡೀತೈತಿ. ಸುಮ್ನಕ್ಕ, ನಮ್ಮ ಎಲೆಕ್ಷನ್ ಪ್ರಚಾರಕ್ಕೆ ಸಾಥ್ ಕೊಡ್ತಿ ಹೌದಲ್ಲ? ಖಂಡಿತ ಮಾಡ್ತೀನಿ ಚಿಟ್ಟೆನ.